ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕುಂಭಮೇಳ ಭೇಟಿ ಅದರ ಜೊತೆಗೆ ಇಶಾ ಫೌಂಡೇಶನ್ಗೆ ಸಂಬಂಧಪಟ್ಟ ಹಾಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥದ್ದು ನಾನಾ ವ್ಯಾಖ್ಯಾನಗಳನ್ನ ಪಡಿತಾ ಇದೆ. ಅದರಲ್ಲೂ ಬಿಜೆಪಿ ಅಂತೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳು ಜೊತೆಗೆ ಅಗೇನ್ ಹಲವು ರೀತಿಯಾದಂತಹ ವ್ಯಾಖ್ಯಾನಗಳು, ಮುಂದಿನ ಅವರ ನಡೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗಿನ ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಮುಖೇನವಾಗಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಇದೆಲ್ಲ ಏನೋ ಅಲ್ಲ, ಇದನ್ನ ಸುಮ್ಮನೆ ಪುಕಾರ್ ಹಬ್ಸುವಂತ ಕೆಲಸ ಆಗ್ತಾ ಇದೆ. ಅದರಲ್ಲೂ ಕರ್ನಾಟಕದ ಶಿಂದೆ ಅಂತ ಹೇಳಿ ಅವರನ್ನ ಪರಿಗಣಿಸುವಂತ ನಿಟ್ಟಿನ ಪ್ರಯತ್ನಗಳೇನಾಗ್ತಾ ಇದೆ, ಅದಕ್ಕೆಲ್ಲ ಟಕ್ಕರ್ ಕೊಡೋ ಪ್ರಯತ್ನವನ್ನ ಕಾಂಗ್ರೆಸ್ ಕೂಡ ಮತ್ತೊಂದು ಕಡೆ ಮಾಡ್ತಾ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಕುಂಭಮೇಳ ಪ್ರವಾಸ, ಅದರ ಜೊತೆಗೇನೆ ಮೊನ್ನೆ ಇಶಾ ಫೌಂಡೇಶನ್ಗೆ ಸಂಬಂಧಪಟ್ಟ ಹಾಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ವಿಚಾರ ಯಾವ್ಯಾವ ರೀತಿಯ ಅಂತ ಬೆಳವಣಿಗೆ ಕಾರಣ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ, ಕರ್ನಾಟಕ ರಾಜಕೀಯ ವಲಯದಲ್ಲಿ, ಬನ್ನಿ ನೋಡೋಣ ಈ ರಿಪೋರ್ಟ್ ನಲ್ಲಿ. ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂದೆ ಫಿನಾಮಿನಾ ಆಗ್ಬೋದಾ ಅನ್ನೋ ರಾಜಕಾರಣದಲ್ಲಿ ಅಂತ ಚಟುವಟಿಕೆಗಳು ನಡೀತಾ ಇರ್ತದೆ. ಈಶಾ ಫೌಂಡೇಶನ್ಗೆ ಹೋದ್ರು, ಮಹಾಕುಂಭಕ್ಕೆ ಹೋದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತದೆ. ಏನು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ಬಿಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರೆ. ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಪ್ರಶ್ನೆ ಮಾಡಿದ್ರು. ಈ ದೃಶ್ಯಗಳೇ ರಾಜ್ಯ ರಾಜಕಾರಣದಲ್ಲಿ ಹೊಸ ಕಥೆ ಹೇಳ್ತಿರೋದು. ಈ ದೃಶ್ಯಗಳೇ ಕಾಂಗ್ರೆಸ್ ಅತಿರಥನ ರಾಜಕೀಯ ಚರಿತ್ರೆಯನ್ನ ಭಿನ್ನ ಹಾದಿಗೆ ಕೊಂಡೊಯ್ತಿರೋದು. ಈ ಎರಡೂ ದೃಶ್ಯಗಳ ಮೇಲೆ ಚರ್ಚೆಗಳು ಸಾವಿರಾರು ಇದ್ರು, ವ್ಯಾಖ್ಯಾನಗಳು ನೂರಾರು ಇದ್ರು. ರಾಜ್ಯ ಬಿಜೆಪಿಗೆ ಇದೇ ದೊಡ್ಡ ಅಸ್ತ್ರವಾಗಿದೆ. ಕೇಸರಿಯ ಒಂದು ಪಡೆ ಡಿಕೆ ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ದನ್ನ ಅಸ್ತ್ರ ಮಾಡಿಕೊಂಡು ಖರ್ಗೆ ವಿರುದ್ಧ ಅಟ್ಯಾಕ್ ಮಾಡ್ತಿದ್ರೆ, ಮತ್ತೊಂದು ಪಡೆ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಡಿಕೆ ಪ್ರತ್ಯಕ್ಷ ಆಗಿದ್ದನ್ನ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳತ್ತ ತಿರುಗಿಸಿದೆ. ಮಹಾರಾಷ್ಟ್ರದಲ್ಲಿ ಆದಂತೆ ಕರ್ನಾಟಕದಲ್ಲಿಯೂ ಆಗಬಹುದು. ಕರ್ನಾಟಕದಲ್ಲಿ ಯಾರು ಶಿಂಧೆ ಕಾದು ನೋಡಿ ಎಂದ ರಾಮುಲು. ಡಿಕೆ ಬಿಜೆಪಿಗೆ ಹತ್ತಿರವಾಗ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಮೊನ್ನೆಯಷ್ಟೇ ಅವರೇ ತೆರೆ ಎಳೆದಿದ್ರು. ನಾನು ಹುಟ್ಟಿನಿಂದಲೂ ಕಾಂಗ್ರೆಸ್ಗೆ ಅಂತ ಹೇಳೋ ಮೂಲಕ ಗಾಳಿ ಮಾತುಗಳನ್ನ ತಳ್ಳಿ ಹಾಕಿದ್ರು. ಆದ್ರೆ ಬಿಜೆಪಿಯವರು ಮಾತ್ರ ಇದನ್ನ ಇಲ್ಲಿಗೆ ಬಿಡ್ತಿಲ್ಲ ನೋಡಿ. ಅದರಲ್ಲೂ ಮಾಜಿ ಸಚಿವ ಶ್ರೀರಾಮುಲು ಅಂತೂ ಮಹಾರಾಷ್ಟ್ರದ ಬೆಳವಣಿಗೆಗಳನ್ನ ಉದಾಹರಣೆ ಕೊಟ್ಟು ಪರೋಕ್ಷವಾಗಿ ಡಿಕೆಯನ್ನ ಶಿಂಧೆಗೆ ಹೋಲಿಸಿದ್ದಾರೆ. ಕರ್ನಾಟಕದಲ್ಲೂ ಮಹಾರಾಷ್ಟ್ರದಲ್ಲಿ ಆದಂತಹ ಬೆಳವಣಿಗೆಯೇ ಆಗುತ್ತೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂದೆ ಫಿನಾಮಿನಾ ಆಗ್ಬೋದಾ ಅನ್ನೋಂಥದ್ದು ಕೂಡ ನಮ್ಗೆಲ್ಲ ರೀತಿಯಲ್ಲಿ ಕೂಡ ಒಂದು ಇಲ್ಲಿ ಜನರು ಒಂದು ರೀತಿ ಅವರು ಕುತೂಹಲದಿಂದ ನೋಡ್ತಾರೆ. ಕಾರಣ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಪರಿಸ್ಥಿತಿಗಳು ಆಗ್ಬೋದು ಅನ್ನೋಂಥದ್ದು ಕೂಡ ನಮ್ಮ ಕಣ್ಮುಂದೆ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಯಾವ ರೀತಿಯಲ್ಲಿ ಶಿವಸೇನಾ ಮತ್ತು ಅಜಿತ್ ಪವಾರ್ ಅವರು ಎಲ್ಲರೂ ಕೂಡ ಸೇರಿ ಪುನಃ ಅವತ್ತಿನ ಸಂದರ್ಭದಲ್ಲಿ ಶಿಂದೆ ಅವರು ಮಧ್ಯದಲ್ಲಿ ಬಂದು ಆ ಶಿಂದೆ ಫಿನಾಮ ಮಹಾರಾಷ್ಟ್ರದಲ್ಲಿ ಹಂಗೆ ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತೋ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂದೆ ಫಿನಾಮ ಪ್ರಾರಂಭ ಆಗ್ಬೋದು ಅನ್ನೋಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ವಿ. ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನೋಡ್ತೀವಿ. ನಿಮ್ಮ ಇವತ್ತು ನಡೀತಾ ಇರುವಂತ ಆಡಳಿತ ಪಕ್ಷದಲ್ಲಿ ಯಾರು ಶಿಂದೆ ಫಿನಾಮಿನಾ ಆಗ್ತಾನ ಅನ್ನೋಂಥದ್ದು ನೀವೇ ಕಾದು ನೋಡಿ. ಅವತ್ತು ಮಹಾರಾಷ್ಟ್ರದಲ್ಲಿ ಏನಾಯ್ತು, ಕಾಂಗ್ರೆಸ್, ಶಿವಸೇನಾ, ಶರದ್ ಪವಾರ್ ಅವರು ಮತ್ತೆ ಬೇರೆ ಬೇರೆ ಎಲ್ಲರೂ ಕಟ್ಕೊಂಡು ಮಹಾರಾಷ್ಟ್ರದಲ್ಲಿ ಸರ್ಕಾರ ಮಾಡ್ತಾ ಇದ್ರು. ಅವತ್ತಿನ ಸಂದರ್ಭದಲ್ಲಿ ಶಿಂದೆ ಅವರು ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೇ ಅಲ್ಲ, ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರು ಬಂದು ಹೊರಗಡೆ ಬಂದು ಒಂದು ಶಿಂದೆ ಫಿನಾಮಿನಾ ಯಾವ ರೀತಿಯಲ್ಲಿ ಪ್ರಾರಂಭ ಆಗಿ ಬಿಜೆಪಿ ಯಾವ ರೀತಿಯಲ್ಲಿ ಬೆಂಬಲ ಕೊಡ್ತೋ ಅದೆಲ್ಲವನ್ನು ಕೂಡ ನೋಡಿದ್ರಿ. ನಾನೇನು ಹೇಳೋದು ಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವು ಏನಾಗಬೇಕನ್ನಂತ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ತಗೊಂತಾರೆ. ಮಾಜಿ ಸಚಿವ ಶ್ರೀರಾಮುಲು ಶಿಂದೆ ಬಾಣ ಹುಡಿದ್ರೆ ಬಿಜೆಪಿಯ ಮತ್ತಷ್ಟು ನಾಯಕರು ಹೇಳ್ತಿರೋದೇ ಬೇರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂದ್ರೆ ರವಿಕುಮಾರ್ ಸಿದ್ದರಾಮಯ್ಯಗೆ ಥ್ರೆಟ್ ಕೊಡೋಕೆ ಹೀಗೆ ಡಿಕೆ ಮಾಡ್ತಿರಬಹುದು ಅಂದ್ರು. ಸಿದ್ದು ಸವದಿ ಕೂಡ ಇದೆಲ್ಲ ಹೈಕಮಾಂಡ್ ಹೆದರಿಸುವ ತಂತ್ರ ಎಂದಿದ್ದಾರೆ. ಬಿಡದಿಯನ್ನ ನಟ್ಟೇಳು ಹೋಗಿ ಭೇಟಿಯಾಗಿದ್ದ, ನ್ಯಾಯ ನೀಡಿ ಅನ್ನುವ ಕಾರಣಕ್ಕೋಸ್ಕರ ಅಂತೇಳಿ ಕೆಲವು ಘಟನೆಗಳು ಬರುತ್ತಲ್ಲ. ಈ ರಾಜಕಾರಣದಲ್ಲಿ ಅಂಥ ಚಟುವಟಿಕೆಗಳು ನಡೀತಾ ಇರ್ತದೆ. ಮತ್ತು ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಾಗಲಿ ಶಾಶ್ವತ ಮಿತ್ರರಾಗಲಿ ಇಲ್ಲ ಅಂತ ಹೇಳುವಂಥ ಒಂದು ಪರಂಪರೆಗಳಿದೆಯಲ್ಲ, ಅದೆಲ್ಲ ಊರ್ಜಿತದಲ್ಲಿ ಇವತ್ತು ಇದೆ. ಕಾಂಗ್ರೆಸ್ನಲ್ಲಿ ವಿಪರೀತ ಇದೆ. ಹೆಂಗ್ ಆಲ್ರೆಡಿ ಹೊಡೆದಾಟ ಶುರು ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ಗೆ ಹೋದ್ರು, ಮಹಾಕುಂಭಕ್ಕೆ ಹೋದ್ರು. ಯಾಕೆ ಹೋದ್ರು ಎಲ್ರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಥ್ರೆಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಹೋಗಿರ್ತಾರೆ. ಯಾರಿಗೆ ಥ್ರೆಟ್ ಅಂತ ಗೊತ್ತಾಗುತ್ತೆ. ಆ ಬೆದರಿಕೆ ತಂತ್ರನೂ ಆಯಿತು, ಹಿಂದೂ ಹೋಟ್ಗಳನ್ನು ಸೆಳೆಯುವಂಥ ತಂತ್ರನೂ ಇದರಾಗಿರ್ಬೇಕು.
ಎಲ್ಲ ಮಾಸ ಆಗಿ BJPಗೆ ಹೋಗಬಾರ್ದು, ನಾವು ಹಿಂದೂಗಳು ಓದ್ತೀವಿ ಅನ್ನೋಂಥದ್ದನ್ನು ತೋರಿಸ್ಲಕ್ಕ ಆ ರೀತಿ ರಾಜಕೀಯ ತಂತ್ರ ಇರಬೇಕು. ಹೃದಯದಿಂದ ಬಂದಿರತಕ್ಕಂಥ ಪ್ರೀತಿ ನನಗೇನು ಕಾಣಂಗಿಲ್ಲ. ನಾಟಕೀಯವಾಗಿ ಅವ್ರ ಹೈಕಮಾಂಡ್ ಹೆದರಿಸ್ಲಾಕ, ಇಲ್ಲಿ ಲೋಕಲ್ ಅವ್ರಿಗೇನು ವಿರೋಧದಾರ ಅವ್ರನ್ನ ಬಾಯಿ ಮುಚ್ಚಲಾಕ ಮಾಡಿರ್ತಕ್ಕಂಥ ತಂತ್ರ ನನ್ನ ನಿರೀಕ್ಷೆ. ಕ್ಷಿಪ್ರ ಬೆಳವಣಿಗೆಯಿಂದ ವಿಜಯೇಂದ್ರಗೆ ಜಮೀರ್ ಕೌಂಟರ್. ಡಿಕೆ ನಡೆ ವಿಚಾರವಾಗಿ ಮಾತನಾಡಿದ್ದ BY ವಿಜಯೇಂದ್ರ ರಾಜ್ಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತವೆ ಎಂದಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರುವ ಜಮೀರ್ ಅಹಮದ್ ಬಿಜೆಪಿಯವರು ಹಗಲುಗನಸು ಕಾಣ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತದೆ ಅಂತ ಹೇಳಿ ರಾಜಕೀಯ ಕ್ರಾಂತಿ ಏನಾಗಿದೆ, BJಪಿಯವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನು 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಳ್ಬೇಕು. ಅವ್ರ 3-4 ಗುಂಪಾಗಿದೆ ಈಗ. ಹೀಗೆ ವಿಜೇಂದ್ರಗೆ ಟಾಂಗ್ ಕೊಟ್ಟು ಮತ್ತೆ ಗುಡುಗಿದ ಜಮೀರ್, DK ಶಿವಕುಮಾರ್ ಬ್ಲಡ್ನಲ್ಲಿ ಕಾಂಗ್ರೆಸ್ ಇದೆ, ಅವರು ಪಕ್ಕಾ ಕಾಂಗ್ರೆಸ್ ಮ್ಯಾನ್ ಅಂದ್ರು. ಶಿವರಾಜ್ ತಂಗಡಗಿ ಮಾತನಾಡಿ ರಾಜ್ಯದಲ್ಲಿ ಇನ್ನೊಬ್ಬ ಏಕನಾಥ್ ಶಿಂದೆ ಇದ್ದಾರೆ ಅನ್ನೋ ಕನಸನ್ನ ಬಿಜೆಪಿಯವರು ಕಾಣ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಏನು DK ಶಿವಕುಮಾರ್ ಅವರು BJಪಿಗೆ ಹೋಗ್ಬಿಡ್ತಾರೆ, DK ಶಿವಕುಮಾರ್ ಅವರು BJಪಿಗೆ ಹೋಗ್ತಾರೆ. DK ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಏನಿದೆ, ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್. ಮಹಾರಾಷ್ಟ್ರದಾಗೆ ಮತ್ತೊಬ್ಬ ಕರ್ನಾಟಕದ ಏಕನಾಥ್ ಶಿಂದೆ ಹುಟ್ಟುಬಿಟ್ಟಾರ ಅಂತಂದ್ರೆ ಅವ್ರ ಕನಸು ಕಾಣಕತ್ತೆ. ಅವರು ಮತ್ತೆ ನಮ್ಮದು ಸರ್ಕಾರ ಬರ್ತೈತೆ, ಸರ್ಕಾರ ಆಗತ್ತಾ ಅನ್ನೋದನ್ನ ಕನಸು ಕಾಣಕತ್ತಾರೆ BJಪಿ. ಅದಕ್ಕೆ ಅವ್ರ ಕನಸು ನನಸಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಗೂ ಆ ಬೆಳವಣಿಗೆಗೂ ಯಾವ ಸಂಬಂಧವಿಲ್ಲ ಎಂದ BYV. ಅಮಿತ್ ಶಾ ಜೊತೆ DK ಪ್ರತ್ಯಕ್ಷ ಆಗಿದ್ದಕ್ಕೆ ಏನೆಲ್ಲ ರಾಜಕೀಯ ಚರ್ಚೆಗಳು ಶುರುವಾಗಿದ್ದು ಅದಕ್ಕೆಲ್ಲ ವಿಜಯೇಂದ್ರ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇದಕ್ಕೂ ಬಿಜೆಪಿಗೆ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಪ್ರಶ್ನೆ ಮಾಡಿದ್ರು. ಆದರೆ ಭಾರತೀಯ ಜನತಾ ಪಾರ್ಟಿಗೂ ಆ ಬೆಳವಣಿಗೆ ಯಾವುದೇ ಒಂದು ಸಂಬಂಧ ಇಲ್ಲ. ವಿಶೇಷವಾಗಿ ಮೊನ್ನೆ ಈಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮೊನ್ನೆ ಗೃಹ ಸಚಿವರಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ರು. ಹಾಗಾಗಿ ನಾನಾ ರೀತಿ ಚರ್ಚೆಗಳು ನಡೀತಾ ಇದೆ, ಅದು ಯಾವುದಕ್ಕೂ ಕೂಡ ಸತ್ಯ ಇಲ್ಲ. ಇಲ್ಲ ರೀ, ಅದೊಂದು ಶಿವರಾತ್ರಿ ಸಂದರ್ಭದಲ್ಲಿ ಒಂದೇ ವೇದಿಕೆನಲ್ಲಿ ಕಾಣಿಸ್ಕೊಂಡಿರ್ಬೋದು, ಆದರೆ ಅದಕ್ಕೂ ಮತ್ತೇನೋ ಭಾಳ ಧ್ರುವೀಕರಣ ಆಗ್ತಾಯಿದೆ, ಏನೋ DK ಶಿವಕುಮಾರ್ BJಪಿಗೆ ಬಂದ್ಬಿಡ್ತಾರೆ, ಈ ರೀತಿ ಗುಸುಗುಸು ಶುರುವಾಗಿದೆ. ಅದು ಯಾವುದರಲ್ಲೂ ಕೂಡ ಅರ್ಥ ಇಲ್ಲ. ಅದೇನೇ ಹೇಳಿ DK ಹಿಂದುತ್ವ ಜಪ ಬಿಜೆಪಿಯವರ ಮಾತಿನೇಟಿಗೆ ದೊಡ್ಡ ಅಸ್ತ್ರವಾಗಿದ್ದು ಲಾಭ ತಂದು ಕೊಟ್ಟಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ TV9.